ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತರಕಾರಿ ಪ್ರಿಯರು ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಲೇಬೇಕು. ನೀವು ಪ್ರತಿದಿನ ತಿನ್ನುವಂಥ ತರಕಾರಿಗಳು ವಿಷಪೂರಿತ. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಪರೀಕ್ಷೆಯಲ್ಲಿ ಈ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ. ರಾಜ್ಯದ 3 ಕಡೆಗಳಲ್ಲಿ ಸಿಗುವಂತಹ ತರಕಾರಿಯಲ್ಲಿ ಕೆಮಿಕಲ್ ಇರುವುದು ಪತ್ತೆಯಾಗಿದೆ. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹಲವು ತರಕಾರಿಗಳನ್ನು ಎಕ್ಸಾಮಿನ್ ಅಥವಾ ಪರೀಕ್ಷೆಗೆ ಒಳಪಡಿಸಿದೆ. ಅದರಲ್ಲಿ ಕೆಮಿಕಲ್ ಇರುವುದು ಪತ್ತೆಯಾಗಿದೆ. ಎಲ್ಲೆಲ್ಲಿ ನೋಡ್ತಾ ಹೋಗೋದಾದರೆ ನೆಲಮಂಗಲ, ಕೋಲಾರ, ಚಿಕ್ಕಬಳ್ಳಾಪುರ, ಇಲ್ಲಿ ಸುತ್ತಮುತ್ತ ಬಳಕೆಯಲ್ಲಿರುವಂತಹ ತರಕಾರಿಯಲ್ಲಿ ವಿಷ ಇರುವುದು ಪತ್ತೆಯಾಗಿದೆ. ಜಿ ಕನ್ನಡ ನ್ಯೂಸ್ನಲ್ಲಿ CPCB ನೀಡಿದ ವರದಿಯ ಡೀಟೇಲ್ಸನ್ನು ನೀವು ಗಮನಿಸ್ಬೋದು. 3 ಕಡೆ ಅಂದರೆ ನೆಲಮಂಗಲ, ಕೋಲಾರ, ಚಿಕ್ಕಬಳ್ಳಾಪುರ ಈ ಭಾಗಗಳಲ್ಲಿ 53 ತರಕಾರಿ ಮಾದರಿಯನ್ನು ಸಂಗ್ರಹಿಸಿ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಇದರಲ್ಲಿ 11 ಬಗೆಯ ವಿಷಕಾರಿ ಅಂಶ ಪತ್ತೆಯಾಗಿದೆ. 230 ಕೀಟನಾಶಕದ ಅಂಶ ಪತ್ತೆಯಾಗಿದೆ. ಹಾಗಾಗಿ ಜನಸಾಮಾನ್ಯರು ತರಕಾರಿಯನ್ನು ತೆಗೆದುಕೊಳ್ಳುವ ಮುನ್ನ ಎಚ್ಚರ. ಹಾಗಾದರೆ ಈ ತರಕಾರಿ ಎಲ್ಲೆಲ್ಲಿಗೆ ಸಪ್ಲೈ ಆಗುತ್ತೆ ಇದು ಕೂಡ ಬಹಳ ಮುಖ್ಯ ಆಗುತ್ತೆ. ರಾಜಾಜಿನಗರ ಮಾರುಕಟ್ಟೆ, ಹಾಪ್ಕಾಮ್ಸ್, APMC ಇಲ್ಲೇ ತರಕಾರಿಗಳು ಲಭ್ಯ ಇದೆ. ಹಾಗಾಗಿ ತರಕಾರಿ ತಿನ್ನುವ ಸಂದರ್ಭದಲ್ಲಿ ಯಾವ ಮೂಲದಿಂದ ಬರ್ತಾ ಇದೆ ಇದನ್ನು ಕೂಡ ಪರೀಕ್ಷೆ ಮಾಡುವಂತಹ ದುಸ್ಥಿತಿ ಬಂದೊದಗಿದೆ. CPCB, KSPCB, FSSAI ಕೃಷಿ ವಿಶ್ವವಿದ್ಯಾಲಯದ ಸದಸ್ಯರನ್ನು ಒಳಗೊಂಡ ಸಮಿತಿ ಏನಿದೆ ಈ ರೀತಿ ಪರೀಕ್ಷೆಗೆ ಒಳಪಡಿಸಿದ್ದು. ಯಾಕಂತ ಹೇಳಿದ್ರೆ ಸಾವಯವ ಕೃಷಿಯತ್ತ ಕೀಟನಾಶಕಗಳು, ಕ್ರಿಮಿನಾಶಕಗಳನ್ನು ಮತ್ತು ಕೆಲವೊಂದು ರಸಗೊಬ್ಬರ ಅಂದಾಗಲೂ ಕೂಡ ಕೆಮಿಕಲ್ ಯುಕ್ತ ಗೊಬ್ಬರವನ್ನು ಹಾಕೋದ್ರಿಂದಾಗಿ ಅದು ಎಷ್ಟರ ಮಟ್ಟಿಗೆ ರಾಸಾಯನಿಕಯುಕ್ತ ಗೊಬ್ಬರವನ್ನು ಹಾಕೋದ್ರಿಂದ ಅದು ತರಕಾರಿಯ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಗಮನಿಸಬಹುದು. ಅದಕ್ಕೆ ಈ ದಿನಗಳಲ್ಲಿ ಸಾವಯವ ಕೃಷಿ ಅನ್ನೋದು ಅಥವಾ ಆರ್ಗ್ಯಾನಿಕ್ ಫ್ರೂಟ್ಸ್ ಅನ್ನೋದು ಹೆಚ್ಚಿನ ಮಟ್ಟಿಗೆ ಚಾಲ್ತಿಯಲ್ಲಿರುವಂಥದ್ದು. ಈಗ ರೈತರು ಕೂಡ ನಿಮಗೆ ಬೆಳೆ ಬೇಕು, ಕೀಟಗಳ ಬಾಧೆ ಇರಬಾರ್ದು ಮತ್ತು ಅದಕ್ಕೆ ಸರಿಯಾದಂಥ ಗೊಬ್ಬರಗಳನ್ನು ಹಾಕಬೇಕು ಅನ್ನೋ ಸಂದರ್ಭದಲ್ಲಿ ರಾಸಾಯನಿಕಯುಕ್ತ ಹಾಕಿದರೆ ಇಂತಹ ಒಂದು ಫಲಶ್ರುತಿ ಅನ್ನೋದು ಸಿಗುತ್ತೆ. ಸಾವಯವ ಕೃಷಿಯತ್ತ ರೈತ ಮನಸ್ಸು ಮಾಡಿದಾಗ ಸಾವಯವ ತರಕಾರಿಗಳನ್ನು ಕೂಡ ಪಡೆದುಕೊಳ್ಳೋದು ಸಾಧ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕೃಷಿ ಚಟುವಟಿಕೆಗಳು ಹೆಚ್ಚಾದರೆ ಆರೋಗ್ಯಯುಕ್ತ ಜೀವನವನ್ನು ನಡೆಸೋದಕ್ಕೆ ಸಾಧ್ಯವಾಗುತ್ತೆ.